ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಹರ್ಷಿತಾ. ನಾನು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ. ಇವತ್ತು ನಾವು ಮೆನೋಪಾಸ್ ಅಥವಾ ಋತುಬಂಧ ಇದ್ರ ಬಗ್ಗೆ ಮಾತಾಡೋಣ. ಮೆನೋಪಾಸ್ ಅಂದ್ರೆ ಏನು ಅಂತ ಬಹಳ ಜನರಲ್ಲಿ ಈ ಕ್ವಶನ್ ಕಾಡ್ತಾ ಇರುತ್ತೆ. ಇದನ್ನ ನಾವು ಮೆಡಿಕಲ್ ಟರ್ಮಿನಾಲಜಿ ಹೇಳ್ಬೇಕಂದ್ರೆ ಇಟ್ ಇಸ್ ಬೇಸಿಕಲಿ ಒಂದು ರೆಟ್ರೋಸ್ಪೆಕ್ಟಿವ್ ಡಯಾಗ್ನೋಸಿಸ್. ಅದರ ಅರ್ಥ 12 ತಿಂಗಳುಗಳ ಕಾಲ ಅಥವಾ 1 ವರ್ಷಗಳ ಕಾಲ ಒಬ್ರಿಗೆ ಪೀರಿಯಡ್ಸ್ ಬರೋದಿಲ್ಲ ಅಂತ ಅಂದ್ರೆ ವಿ ಕಾಲ್ ಇಟ್ ಅಸ್ ಮೆನೋಪಾಸ್. ಮೆನೋಪಾಸ್ ಅಂದ್ರೆ 1 ವರ್ಷದ ಮಟ್ಟಿಗೆ ಕೆಲವರಿಗೆ ಪೀರಿಯಡ್ಸ್ ಬರೋದಿಲ್ಲ ಅಂದ್ರೆ ಅದು ಮೆನೋಪಾಸ್ ಅಂತ ಹೇಳ್ತೀವಿ. ಇದಕ್ಕೆ ಕಾರಣಗಳು ಇದಕ್ಕೆ ಒಂದೇ ಕಾರಣ ಏನಂದ್ರೆ ಈ ನಮ್ಮ ಓವರೀಸ್ ಅದ್ರ ಫಂಕ್ಷನ್ ನ ಸ್ಟಾಪ್ ಮಾಡುತ್ತೆ. ಅದ್ರ ಫಂಕ್ಷನ್ ಡೆಟಿರಿಯೋರೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಒಂದು ಆಯಸ್ ಅಂತ ಇರುತ್ತೆ, ಅದು ಮುಗ್ದ ಮೇಲೆ ನಮಗೆ ಮೆನೋಪಾಸ್ ಆಗುತ್ತೆ. ಮೆನೋಪಾಸ್ ಯೂಶಲಿ 45 to 55 ಇಯರ್ಸ್ ಏಜ್ ಗ್ರೂಪ್ ನಲ್ಲಿ ಈ ತರ ಆಗುತ್ತೆ, ಮೆನೋಪಾಸ್ ಆಗುತ್ತೆ. ಮೀನ್ ಏಜ್ ಗ್ರೂಪ್ ಅಂತ ಹೇಳ್ಬೇಕು ಅಂದ್ರೆ 50, 51, 52 ಇಯರ್ಸ್ ಅಲ್ಲಿ ಮೆನೋಪಾಸ್ ಕಾಣಿಸ್ಕೊಳ್ಳುತ್ತೆ. ಬಟ್ 1-2 ವರ್ಷ ಮುಂಚೆನೂ ಆಗ್ಬೋದು, 1-2 ವರ್ಷ ಆದ್ಮೇಲೂ ಆಗ್ಬೋದು. ಏನಕ್ಕೆ ಮೆನೋಪಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ಹೇಳಿದ್ದೀವಿ, ಓವರೀಸ್ ಫಂಕ್ಷನ್ ಡಿಪ್ಲೀಟ್ ಆಗುತ್ತೆ ಅಂತ. ಬಟ್ ಸ್ಪೆಸಿಫಿಕಲಿ ಈಗ ಕೆಲವರಿಗೆ ಪೀರಿಯಡ್ಸ್ ಆಗೋದಿಲ್ಲ, ಹಿಸ್ಟೆಕ್ಟಮಿ ಆಗೋಗ್ಬಿಟ್ಟಿರುತ್ತೆ. ಅಂತವ್ರಲ್ಲಿ ಮೆನೋಪಾಸ್ ಆಗಿದೆ ಅಂತ ನಾವು ಹೇಗ್ ತಿಳ್ಕೋಬೇಕು ಅಂದ್ರೆ ಸಿಂಪ್ಟಮ್ಸ್ ಬರಕ್ ಶುರು ಆಗುತ್ತೆ. ಹಾಟ್ ಫ್ಲಾಶಸ್, ಮೂಡ್ ಸ್ವಿಂಗ್ಸ್, ವಜೈನಲ್ ಡ್ರೈನೆಸ್, ಈ ತರ ಸಿಂಪ್ಟಮ್ಸ್ ಬರುತ್ತೆ. ಆಲ್ಸೋ ದಿ ಅದರ್ ಸ್ಪೆಸಿಫಿಕ್ ವೇ ನಾವು ಹೇಗೆ ತಿಳ್ಕೋಬಹುದು ಅಂದ್ರೆ FSH ಲೆವೆಲ್ಸ್ ಅಂತ ಹೇಳ್ತೀವಿ, ಅದು ರೇಸ್ ಆಗುತ್ತೆ. ಈಸ್ಟ್ರೋಜನ್ ಡಿಪ್ಲೀಟ್ ಆಗಿರುತ್ತೆ. ಸೊ ಈಸ್ಟ್ರೋಜನ್ ಲೆಸ್ ದನ್ 30, FSH ಮೋರ್ ದನ್ 30, ರಫ್ ಕಟ್ ಆಫ್ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಆದಾಗ ನಾವು ಮೆನೋಪಾಸ್ ಆಗಿದೆ ಒಬ್ರಿಗೆ ಅಂತ ನಾವು ತಿಳ್ಕೊಬಹುದಾಗಿದೆ. ಈ ಏಜ್ ಗ್ರೂಪ್ ಕೆಲವು ಟೈಮು 45 ಕೆಳಗಡೆನೂ ಬರೋ ಚಾನ್ಸ್ ಇರುತ್ತೆ. ಅದನ್ನ ನಾವು ಪ್ರೀಮೆಚೂರ್ ಮೆನೋಪಾಸ್ ಅಂತೀವಿ. ಅಂತವ್ರಲ್ಲಿ ಪೀರಿಯಡ್ಸೇ ಬರೋದಿಲ್ಲ. ಸೊ ನಾವು ವೆನೆವರ್ ವಿ ಗಿವ್ ಮೆಡಿಸಿನ್ಸ್ ಟು ಗೆಟ್ ಪೀರಿಯಡ್ಸ್ ಕೂಡ ಅವ್ರು ರೆಸ್ಪಾಂಡ್ ಆಗೋದಿಲ್ಲ. ಅಂತವ್ರಲ್ಲಿ ನಾವು ಸಸ್ಪೆಕ್ಟ್ ಮಾಡಿ ನೋಡಿದಾಗ FSH ರೇಸ್ ಆಗಿರುತ್ತೆ. ಪ್ರೀಮೆಚೂರ್ ಮೆನೋಪಾಸ್ ಅಂತಾನು ಆಗೋ ಸಾಧ್ಯತೆ ಇದೆ. ಇಟ್ ಈಸ್ ರೇರ್ ಬಟ್ ಪಾಸಿಬಲ್. ಮೋಸ್ಟ್ ಸ್ಪೆಸಿಫಿಕ್ ಸಿಂಪ್ಟಮ್ ಅಂದ್ರೆ ಪೀರಿಯಡ್ ಬರ್ದೇ ಇರೋದು. ಓಕೆ, ಇದೇ ಮೋಸ್ಟ್ ಸ್ಪೆಸಿಫಿಕ್ ಸಿಂಪ್ಟಮ್. ಬಟ್ ಅದ್ರ ಜೊತೆಗೆ ಏನೇನ್ ಆಗುತ್ತೆ ಅಂದ್ರೆ ಹಾಟ್ ಫ್ಲಾಶಸ್ ಬರುತ್ತೆ, ತುಂಬಾ ಶೆಕೆ ಅಂತ ಹೇಳ್ತಾರೆ, ರಾತ್ರಿ ಹೊತ್ತೆಲ್ಲ ಬೆವ್ತ್ ಹೋಗ್ತಾರೆ ಒಂದ್ ಪೇಷಂಟ್, ಈ ರೀತಿ ಆಗುತ್ತೆ. ಅದ್ರ ಜೊತೆಗೆ ಮೂಡ್ ಸ್ವಿಂಗ್ಸ್ ಬರುತ್ತೆ, ಪೇಷಂಟ್ ಗೆ ಯಾವಾಗ್ಲೂ ಟಯರ್ಡ್ನೆಸ್ ಅಂತ ಅನ್ಸುತ್ತೆ, ಹೆಡ್ ಏಕ್ ಬರುತ್ತೆ. ಇವೆಲ್ಲನೂ ಮೆನೋಪಾಸ್ ನ ಲಕ್ಷಣಗಳು. ಅದ್ರ ಜೊತೆಗೆ ವಜೈನಲ್ ಡ್ರೈನೆಸ್ ಕೂಡ ಕಾಣಿಸುತ್ತೆ. ರಿಪೀಟೆಡ್ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್, ಎಸ್ಪೆಷಲಿ ಶುಗರ್ನು ಇದ್ರೆ ಅವರಿಗೆ ಈ ರೀತಿ ಆಗೋ ಚಾನ್ಸ್ ಇರುತ್ತೆ. ಕೆಲವರಲ್ಲಿ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ, ಅದ್ರ ಅರ್ಥ ಯೂರಿನ್ ಹಿಡಿಯೋದಕ್ಕಾಗೋದಿಲ್ಲ ಒಂದ್ ಪೇಷಂಟಿಗೆ, ಈ ರೀತಿನೂ ಆಗೋ ಚಾನ್ಸಸ್ ಇದೆ. ಮೆಂಟಲಿ, ಫಿಸಿಕಲಿ ಎರಡರ ಬಗ್ಗೆನೂ ಮಾತಾಡೋಣ. ಸೊ ಆರೋಗ್ಯ ಸಮಸ್ಯೆಗಳು ಮೆಂಟಲಿ ಮತ್ತೆ ಫಿಸಿಕಲಿ ಎರಡ್ ರೀತಿನಲ್ಲೂ ಹದಗೆಡೋ ಚಾನ್ಸ್ ಇರುತ್ತೆ. ಎಸ್ಪೆಷಲಿ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಮೆನೋಪಾಸ್ ಆಗಕ್ ಮುಂಚೆ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ನಮ್ಮ ಬಾಡಿನಲ್ಲಿ ಕೆಲವು ಪ್ರೊಟೆಕ್ಟಿವ್ ಫೀಚರ್ಸ್ ಇರುತ್ತೆ. ಅದ್ರ ಅರ್ಥ ನಮ್ಮ ಬೋನ್ಸ್ ನ ಸ್ಟ್ರಾಂಗ್ ಆಗಿ ಇಡೋದಕ್ಕೂ ಹೆಲ್ಪ್ ಮಾಡುತ್ತೆ. ನಮ್ಮ ಹಾರ್ಟಿಗೂ ಒಂದು ಪ್ರೊಟೆಕ್ಟಿವ್ ಎಲಿಮೆಂಟ್ ಇರುತ್ತೆ ಈಸ್ಟ್ರೋಜನ್ ಸೆಕ್ರೀಟ್ ಆಗೋವರೆಗೂ. ಯಾವಾಗ ಈ ಪ್ರೊಟೆಕ್ಷನ್ ಕಳ್ಚ್ ಹೋಗುತ್ತೆ, ನಮ್ ಈಸ್ಟ್ರೋಜನ್ ರೆಡ್ಯೂಸ್ ಆಗುತ್ತೆ ನಮ್ಮ ಬಾಡಿನಲ್ಲಿ, ಒಂದು ಮೆನೋಪಾಸಲ್ ವುಮೆನ್ಗೆ ಹಾರ್ಟ್ ಡಿಸೀಸಸ್ ಗೆ ದೇ ವಿಲ್ ಗೆಟ್ ಪ್ರೋನ್. ಅದ್ರ ಅರ್ಥ ಹಾರ್ಟ್ ಡಿಸೀಸ್ ಬಗ್ಗೆ ಅವ್ರು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ, ಬೋನ್ಸ್ ಎಲ್ಲ ವೀಕ್ ಆಗೋ ಚಾನ್ಸ್ ಇರುತ್ತೆ, ಈಸಿಯಾಗಿ ಫ್ರಾಕ್ಚರ್ಸ್ ಆಗೋ ಚಾನ್ಸ್ ಇರುತ್ತೆ. ಇದು ಕೆಲವು ಹೆಲ್ತ್ ಇಶ್ಯೂಸ್. ಅದ್ರ ಜೊತೆ ಮಾನಸಿಕವಾಗಿ ಅಂದ್ರೆ ಮೂಡ್ ಸ್ವಿಂಗ್ಸ್, ಡಿಪ್ರೆಷನ್, ಡಿಮೆನ್ಷಿಯಾ ಅಂದ್ರೆ ಮೂಡ್ ಅಲ್ಲಿ ಏರುಪೇರು ಇರೋ ಚಾನ್ಸ್ ಇರುತ್ತೆ. ಬೇಗ ಮರ್ತ್ ಹೋಗೋದು, ಜ್ಞಾಪಕ ಶಕ್ತಿ ಕಳ್ಕೊಳ್ಳೋದು, ಇದು ಕೂಡ ಆಗೋ ಚಾನ್ಸ್ ಇರುತ್ತೆ. ಬೇಗ ಇರಿಟೇಟ್ ಆಗೋ ಚಾನ್ಸ್ ಇರುತ್ತೆ. ನಿದ್ದೆ ಚೆನ್ನಾಗಿ ಬರ್ದೇ ಇರೋ ಚಾನ್ಸ್ ಇರುತ್ತೆ. ಇನ್ಸೋಮ್ನಿಯಾ ಕೂಡ ಒಂದು ಇಂಪಾರ್ಟೆಂಟ್ ಫೀಚರ್ ಆಗುತ್ತೆ. ಇನ್ಸೋಮ್ನಿಯಾ ಅಂದ್ರೆ ಈಸಿಯಾಗಿ ನಿದ್ದೆ ಬರೋದಿಲ್ಲ ಅಂಡ್ ನಿದ್ದೆ ಚೆನ್ನಾಗಿ ಮಾಡೋಕ್ ಆಗೋದಿಲ್ಲ ಒಂದ್ ಪೇಷಂಟಿಗೆ. ಇವೆಲ್ಲನೂ ಹಲವು ಮಾನಸಿಕ ರೋಗಗಳು. ತೀವ್ರ ಆದಾಗ ನಾವ್ ಇವನ್ ಸೈಕ್ಯಾಟ್ರಿಸ್ಟ್ ನ ಮೀಟ್ ಆಗೋ ಚಾನ್ಸಸ್ ಇರುತ್ತೆ. ಡಿಪ್ರೆಷನ್, ಮೈಲ್ಡ್ ಡಿಪ್ರೆಷನ್ ಇದ್ರೆ ದೇ ವಿಲ್ ಬಿ ಓಕೆ. ಬಟ್ ಸಿವಿಯರ್ ಡಿಪ್ರೆಷನ್ ಹೋದಾಗ ಅಂತವರಿಗೆ ನಾವು ಸೈಕ್ಯಾಟ್ರಿಸ್ಟ್ ನ ಕೂಡ ವಿ ವಿಲ್ ಹ್ಯಾವ್ ಟು ರೋಪ್ ಇನ್. ದೇ ವಿಲ್ ಬೆನಿಫಿಟ್ ವಿತ್ ಅವರಿಗೆ ನಾವು SSRIs, SNRIs ಅಂತ ಹೇಳ್ತೀವಿ. ಇವೆಲ್ಲ ಆಂಟಿ ಡಿಪ್ರೆಸೆಂಟ್ ಮೆಡಿಕೇಶನ್ಸ್. ಇದು ಕೂಡ
ಕೊಡ್ಬೇಕಾಗಿರುವಂತ ಪರಿಸ್ಥಿತಿ ಬರೋ ಚಾನ್ಸ್ ಇರುತ್ತೆ. ಮಹಿಳೆಯರಿಗೆ ಯಾವ್ಯಾವ ಆರೈಕೆ ಬೇಕಾಗುತ್ತೆ ಮೆನೋಪಾಸ್ ನಂತರ ಅನ್ನೋ ಪ್ರಶ್ನೆಗೆ ಉತ್ತರ ಏನಾಗಿರುತ್ತೆ ಅಂದ್ರೆ, ಯೂಶಲಿ ಈ ಮೆನೋಪಾಸ್ ನಾವು ಒಂದು ಡಿಸೀಸ್ ಅಂತ ನೋಡ್ಬಾರ್ದು. ಇದು ಒಂದು ಮಹಿಳೆಯ ನ್ಯಾಚುರಲ್ ಮೈಲ್ ಸ್ಟೋನ್ ಅಥವಾ ಒಂದು ಜೀವನದಲ್ಲಿ ಒಂದು ಘಟ್ಟ. ಆ ಆರೈಕೆ ಸ್ಪೆಸಿಫಿಕ್ ಆಗಿ ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಓನ್ಲಿ ರೆಗ್ಯುಲರ್ ಟೆಸ್ಟ್, ಎಸ್ಪೆಷಲಿ ರಿಗಾರ್ಡಿಂಗ್ ಬೋನ್ ವೀಕ್ನೆಸ್ ಇದೆಯಾ, ನೋವಿದ್ಯಾ, ಜಾಯಿಂಟ್ ಪೇನ್ ಇದೆಯಾ ಇದು ನೋಡ್ಕೋಬೇಕು. ಕ್ಯಾಲ್ಸಿಯಂ ಸಪ್ಲಿಮೆಂಟೇಶನ್ ಕೊಡ್ಕೋಬಹುದು. ಹಾರ್ಟ್ ಡಿಸೀಸ್ ಎದೆ ನೋವಿದ್ಯಾ, ECG ಮಾಡ್ಕೊಳ್ಳೋದು, ಇವೆಲ್ಲ ಹೆಲ್ಪ್ ಆಗುತ್ತೆ. ವಜೈನಲ್ ಡ್ರೈನೆಸ್ ಮತ್ತೆ ಲೈಕ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಉರಿ ಸಿಂಪ್ಟಮ್ಸ್ ಎಲ್ಲ ಇದ್ದಾಗ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಬಟ್ ಸ್ಪೆಸಿಫಿಕಲಿ ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲದೆ ಇದ್ದಾಗ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಿ ವಿ ನೀಡ್ ನಾಟ್ ಸಿ ಇಟ್ ಆಸ್ ಅ ಡಿಸೀಸ್. ಇದನ್ನ ಒಂದು ರೋಗ ಅಥವಾ ಕಾಯಿಲೆ ಅಂತ ನಾವು ನೋಡೋ ಅಗತ್ಯ ಇಲ್ಲ. ಇಟ್ ಶುಡ್ ಬಿ ಟ್ರೀಟೆಡ್ ಆಸ್ ಅ ಮೈಲ್ ಸ್ಟೋನ್ ಅಥವಾ ಒಂದು ನ್ಯಾಚುರಲ್ ಪ್ರಾಸೆಸ್ ಅಂತ ನಾವು ತಿಳ್ಕೊಬೇಕಾಗತ್ತೆ. Only if symptoms are there, we will have to consider giving extra and special care. But routine care in terms of calcium ಕೊಡೋದು ಈ ರೀತಿ patient ಗೆ ಬೆನಿಫಿಟ್ ಆಗುತ್ತೆ. ಮೆನೋಪಾಸ್ ಲಕ್ಷಣ ತಡಿಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ದೇ ಕ್ಯಾನ್ ಮೀಟ್ ಅ ಗೈನಕಾಲಜಿಸ್ಟ್. ತೀವ್ರವಾದ ಲಕ್ಷಣಗಳಿದ್ದಾಗ ನಾವು HRT ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ. ಯೂಟ್ರಸ್ ಆಲ್ರೆಡಿ ತೆಗ್ದಿರುವಂತ ಮಹಿಳೆಯರಿಗೆ ಈಸ್ಟ್ರೋಜನ್ ಪಿಲ್ಸೇ ಸಾಕಾಗುತ್ತೆ. ಅಕಸ್ಮಾತ್ ಯೂಟ್ರಸ್ ಜೊತೆಗಿದ್ರೆ ಈಸ್ಟ್ರೋಜನ್ ಪ್ಲಸ್ ಪ್ರೊಜೆಸ್ಟ್ರಾನ್ ಎರಡನ್ನೂ ನಾವು ಕೊಡ್ಬೇಕಾಗತ್ತೆ. ಈ ಸಪ್ಲಿಮೆಂಟೇಶನ್ ಕೊಡ್ಬೇಕಾಗತ್ತೆ. ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೆಲವರಿಗೆ ಕೊಡಕ್ ಬರೋದಿಲ್ಲ. ಕ್ಯಾನ್ಸರ್ ಆಲ್ರೆಡಿ ಇರುವಂತ ಮಹಿಳೆಯರಿಗೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇರುವಂತವರಿಗೆ ವಿ ವಿಲ್ ಹ್ಯಾವ್ ಟು ಎಕ್ಸರ್ಸೈಸ್ ಕಾಷನ್. ಇದ್ರ ಬಗ್ಗೆ ಹುಷಾರಾಗಿರ್ಬೇಕಾಗತ್ತೆ. ಅಂತವರಿಗೆ ದೇರ್ ಆರ್ ಆಲ್ಸೋ ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಫೈಟೋ ಈಸ್ಟ್ರೋಜನ್ಸ್ ಅಂತ ಹೇಳ್ತೀವಿ. ಕೆಲವು ಆಹಾರ ಪದಾರ್ಥದಲ್ಲಿ ಈಸ್ಟ್ರೋಜನ್ ಕಾಂಪೊನೆಂಟ್ ಹೆಚ್ಚಿರುವಂತದ್ದು. ಅಂಡ್ ವಿಮೆನ್ ಗೆ ಕ್ಯಾಲ್ಸಿಯಂ ರಿಚ್ ಡಯಟ್ ಅದ್ರ ಜೊತೆ ಕೊಡೋದಕ್ಕೆ ಅಥವಾ ಕ್ಯಾಲ್ಸಿಯಂ ಸಪ್ಲಿಮೆಂಟೇಶನ್ ತಗೊಳ್ಳೋದಕ್ಕೆ ನಾವು ಎಂಕರೇಜ್ ಮಾಡ್ತೀವಿ. ಈ ರೀತಿ ಅವರು ತಮ್ಮ ಆರೋಗ್ಯನ ನೋಡ್ಕೋಬಹುದು ಮೆನೋಪಾಸ್ ಟೈಮಲ್ಲಿ. ಮೆನೋಪಾಸ್ ಪೋಸ್ಟ್ಪೋನ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಯಾಕೆಂದ್ರೆ ಇದೊಂದು ಪೂರ್ವ ನಿಗದಿತ ಈವೆಂಟ್ ಅಂತ ನಾವು ಹೇಳ್ಬೋದು. ಆಲ್ರೆಡಿ ಒಂದ್ ಮಹಿಳೆಯರಿಗೆ ಫಿಕ್ಸ್ಡ್ ಅಮೌಂಟ್ ಆಫ್ ಎಗ್ಸ್ ಇರುತ್ತೆ. ಓವರೀಸ್ ಆಲ್ರೆಡಿ ದೇವ್ರು ಅದು ನೇಚರ್, ಪ್ರಕೃತಿ ನಿಯಮ ಅಂತ ಹೇಳ್ಬೋದು. ಈ ಮೆನೋಪಾಸ್ ಅನ್ನೋದು ಪೂರ್ವ ನಿಗದಿತ. ಓವರೀಸ್ ತನ್ನ ಆಕ್ಷನ್ ನ ಸ್ಟಾಪ್ ಮಾಡಿದಾಗ ಮೆನೋಪಾಸ್ ಆಗುತ್ತೆ. ಇದನ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಆಸ್ ಪರ್ ಸೈನ್ಸ್. ಮೆನೋಪಾಸ್ ಇಂದ ಲೈಂಗಿಕ ಸಮಸ್ಯೆಗಳು ಆಗೋ ಚಾನ್ಸ್ ತುಂಬಾ ಇರುತ್ತೆ. ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಮೆನೋಪಾಸ್ ಇಂದ ವಜೈನಲ್ ಡ್ರೈನೆಸ್ ಅಂತ ಬರುತ್ತೆ. ಅದ್ರ ಅರ್ಥ ವಜೈನ ಡ್ರೈ ಆಗೋ ಚಾನ್ಸ್ ಇರುತ್ತೆ. ಅಂತ ಟೈಮಲ್ಲಿ ಇಂಟರ್ ಕೋರ್ಸ್ ಅಲ್ಲಿ ಪೇನ್ ಇರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೆನೋಪಾಸ್ ನಂತರ ಒಂದು ಹೆಂಗಸಿಗೆ ಲೈಂಗಿಕ ಕ್ರಿಯೆಯಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಅದನ್ನ ನಾವು ಲಾಸ್ ಆಫ್ ಲಿಬಿಡೋ ಅಂತ ಹೇಳ್ತೀವಿ. ಈ ರೀತಿ ಆಗತ್ತೆ. ಅದ್ರ ಜೊತೆಗೆ ವಜೈನಲ್ ಡ್ರೈನೆಸ್ ಇದ್ದಾಗ ಪೇನ್ ಇರುತ್ತೆ. ಆದ್ರಿಂದ ದೇ ವಿಲ್ ಟ್ರೈ ಟು ಸ್ಟೇ ಅವೇ ಫ್ರಮ್ ಇಟ್. ಹೌಎವರ್ ಇದು ಹೇಳಿದ್ಮೇಲೂ ಲೈಂಗಿಕ ಕ್ರಿಯೆ ನಡೆದ್ರೂ ಪ್ರೆಗ್ನೆನ್ಸಿ ಚಾನ್ಸಸ್ ಇರೋದಿಲ್ಲ. ಬಟ್ ಹೌ ಕ್ಯಾನ್ ವಿ ಹೆಲ್ಪ್? ಯಾರಿಗಾದ್ರೂ ಇದ್ರ ಬಗ್ಗೆ ಚಿಂತೆ ಇದೆ ಅಂದ್ರೆ ವಜೈನಲ್ ಈಸ್ಟ್ರೋಜನ್ ಕ್ರೀಮ್ಸ್ ಬರುತ್ತೆ. ಆ ಕ್ರೀಮ್ಸ್ ಅಪ್ಲೈ ಮಾಡೋದ್ರಿಂದ ವಜೈನಲ್ ಡ್ರೈನೆಸ್ ನಾವು ಟ್ಯಾಕಲ್ ಮಾಡ್ಬೋದು. ಈ ರೀತಿ ಲೈಂಗಿಕ ಕ್ರಿಯೆಯಲ್ಲಿ ಯಾವುದೇ ರೀತಿ ಅಡ್ಡ ಬರ್ದೇ ಇರೋ ಹಾಗೆ ನಾವು ನೋಡ್ಕೋಬಹುದು. ಲೇಟ್ ಪ್ರೆಗ್ನೆನ್ಸಿ ಯೂಶಲಿ ಒಂದೇನಂದ್ರೆ 45 ವರ್ಷದ ಮೇಲೆ ಪ್ರೆಗ್ನೆನ್ಸಿ ಆಗೋದಿಲ್ಲ. ಬಟ್ ಲೇಟ್ ಪ್ರೆಗ್ನೆನ್ಸಿಯಿಂದ ಮೆನೋಪಾಸ್ ಏನ್ ಡಿಲೇ ಆಗೋ ಚಾನ್ಸ್ ಇಲ್ಲ. ಪ್ರೆಗ್ನೆಂಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಲೈಕ್ ಡಯಾಬಿಟೀಸ್, BP ಇವೆಲ್ಲ ಬರೋ ಚಾನ್ಸ್ ಇರುತ್ತೆ. 40-42 ವರ್ಷದವರೆಗೂ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರುತ್ತೆ. ಬಟ್ ಯಾವಾಗ ಮೆನೋಪಾಸ್ ರೀಚ್ ಆಗ್ತಾರೆ ಅಲ್ಲಿಂದ ಆಚೆಗೆ ಅವರಿಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರೋದಿಲ್ಲ. ಬಟ್ ಲೇಟ್ ಪ್ರೆಗ್ನೆನ್ಸಿಯಿಂದ ಮೆನೋಪಾಸ್ಗೆ ಯಾವುದೇ ರೀತಿ ಅಡ್ಡ ಪರಿಣಾಮ ಬರೋದಿಲ್ಲ. ಮೆನೋಪಾಸ್ ತಂತಾನೆ ಆಗುತ್ತೆ. ಅದಕ್ಕೂ ಲೇಟ್ ಆಗಿ ಪ್ರೆಗ್ನೆಂಟ್ ಆಗೋದಕ್ಕೂ ಯೂಶಲಿ ಲಿಂಕೇಜಸ್ ಇರೋದಿಲ್ಲ. ಬಟ್ ವಾಟ್ ಇಸ್ ದ ಥಿಂಗ್ ಇಸ್, ಈ ನಡುವೆ ನಮ್ ಲೈಫ್ ಸ್ಟೈಲ್ ಇಂದ, ನಮ್ ಈಟಿಂಗ್ ಹ್ಯಾಬಿಟ್ಸ್ ಇಂದ, ಬೆಟರ್ ನ್ಯೂಟ್ರಿಷನ್ ಇಂದ
ಮೆನೋಪಾಸ್ 45ಕ್ಕೆ ಯಾರಿಗೂ ಆಗ್ತಾ ಇಲ್ಲ, ಸ್ವಲ್ಪ 50, 53 ವರ್ಷದ ಮೇಲೆನೆ ಆಗ್ತಾ ಇದೆ.